ಗಣಪತಾಯೇ ನಮಃ. ಶ್ರೀ ಗುರುದೇವರುದ್ರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇದೇ ಶುಕ್ರವಾರ ಹುಣ್ಣಿಮೆ ಇರೋದ್ರಿಂದ, ಅದರಲ್ಲೂ ರಾಖಿ ಹುಣ್ಣಿಮೆ ಇರೋದ್ರಿಂದ ನಾನು ಹೇಳೋ ಕ್ರಿಯೆ ಏನಾದರೂ ನೀವು ಮಾಡಿದ್ದೆ ಆದಲ್ಲಿ ನೀವು ಇಷ್ಟಪಟ್ಟವರು ಜೀವನ ಪರ್ಯಂತ ನಿಮ್ಮ ಜೊತೆ ಇರ್ತಾರೆ. ಸ್ನೇಹಿತರೆ, ಇದಕ್ಕೆ ಏನೆಲ್ಲ ಮಾಡಬೇಕು, ಹೇಗೆ ಮಾಡಬೇಕು ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಸ್ನೇಹಿತರೆ, ಒಂದು ಭೋಜಪತ್ರೆಯನ್ನು ತಂದು ಇಟ್ಕೊಳ್ಳಿ. ಭೋಜಪತ್ರೆ, ಅರಿಶಿನ, ಕುಂಕುಮ, ಹೂವು, ಗಂಧದ ಕಡ್ಡಿ ಇದನ್ನು ಮೊದಲಿಗೆ ತಂದು ಇಟ್ಕೊಂಡು ಶುಕ್ರವಾರದ ದಿನ ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿದ ನಂತರ ನೀವು ಈ ಕ್ರಿಯೆಯನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಆ ಭೋಜಪತ್ರೆಯ ಮೇಲೆ ನೀವು ಇಷ್ಟಪಟ್ಟವರ ಹೆಸರನ್ನು ಬರೆಯಿರಿ. ತದನಂತರ ಪ್ಲಸ್ ಚಿಹ್ನೆ ಹಾಕಿ ಕೆಳಗಡೆ ನಿಮ್ಮ ಹೆಸರನ್ನು ಬರೆಯಿರಿ. ಬರೆದು ಆದ ಮೇಲೆ ಅದನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ನಾ ಹೇಳುವ ಮಂತ್ರವನ್ನು 1008 ಸಾರಿ ಪಠನೆ ಮಾಡಿ. ಅಮ್ಮುಕಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸಿಕೊಳ್ತಾ ಮಂತ್ರ ಪಠನೆ ಮಾಡಿ. ಮಂತ್ರ ಪಠನೆ ಮುಗಿದ ಮೇಲೆ ಆ ಭೋಜಪತ್ರೆಯನ್ನು ನಿಮ್ಮ ಜೇಬಿನಲ್ಲಿ ಫೋಲ್ಡ್ ಮಾಡಿ ಒಂದು ಕವರ್ಗೆ ಹಾಕಿ ಇಟ್ಕೊಂಡ್ಬಿಡಿ. ನಂತರ ಅವತ್ತಿನ ರಾತ್ರಿ ಅದನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು 3 ಸಾರಿ ನಿಮ್ಮ ಕಣ್ಣನ್ನು ಮುಚ್ಚಿಕೊಳ್ತಾ ಅದೇ ಮಂತ್ರವನ್ನು 3 ಸಾರಿ ಹೇಳ್ತಾ ಮಲ್ಕೊಂಡ್ಬಿಡಿ. ಸಾಕು. ಬೆಳಿಗ್ಗೆ ನಿಮಗೆ ಒಂದು ಯಾವುದಾದ್ರೂ ಒಂದು ಗುಡ್ ನ್ಯೂಸ್ ಕಾದಿರುತ್ತೆ. ಅವ್ರ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ ಮರುದಿನ, ಇಲ್ಲ ಫೋನ್ ಬರುತ್ತೆ, ಎರಡರಲ್ಲೂ ಒಂದಾಗುತ್ತೆ. ಅದಕ್ಕೆ ಮಂತ್ರ ಹೀಗಿದೆ: ಓಂ ಭಗವತೆ ವಶ್ಯಂ ಕಾಯಂ ಕ್ರಿಯೆ ಅಮುಖಿ ಮಂ ಇಚ್ಛ ಫಟ್ ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ಭಗವತೆ ವಶ್ಯಂ ಕಾಯಿಂ ಕ್ರಿಯೆ ಅಮ್ಮುಖಿ ಮಂ ಇಚ್ಛ ಫಟ್ ಸ್ವಾಹ. ಅಮ್ಮುಖಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸಿಕೊಳ್ತಾ ಮಂತ್ರ ಪಠನೆ ಮಾಡಿ. ಏನು ನೀವು ಭೋಜಪತ್ರೆಯ ಮೇಲೆ ಅವರ ಹೆಸರು ಪ್ಲಸ್ ನಿಮ್ಮ ಹೆಸರು ಬರೆದು ಬಲಗೈಯಲ್ಲಿ ಹಿಡಿದುಕೊಂಡು 1008 ಸಾರಿ ಮಂತ್ರ ಪಠನೆ ಮಾಡಿ ಆದಮೇಲೆ ಉಫ್ ಅಂತಿರಲ್ಲ, ಅದಾದ ಮೇಲೆ ಅದನ್ನು ದೇವರ ಮುಂದೆ ಇಟ್ಟು ಏನು ನೀವು ತಗೊಂಡು ಬಂದಿರ್ತೀರೋ ಹೂವು, ಅರಿಶಿಣ, ಕುಂಕುಮ, ಗಂಧದ ಕಡ್ಡಿ ಅಷ್ಟನ್ನು ಹೂವು, ಅರಿಶಿಣ, ಕುಂಕುಮ ಇಟ್ಟು ಗಂಧದ ಕಡ್ಡಿಯನ್ನು ಬೆಳಗಬೇಕು. ಅದಕ್ಕೆ ಹೊಗೆಯನ್ನು ಕೊಡಬೇಕು. ಅಷ್ಟು ಕ್ರಿಯೆಯನ್ನು ನೀವು ಚಾಚೂ ತಪ್ಪದೆ ಕರೆಕ್ಟಾಗಿ ಮಾಡಿದ್ದೆ ಆದಲ್ಲಿ ಮರುದಿನ ಅವರಾಗಿ ಅವರೇ ನಿಮಗೆ ಫೋನ್ ಮಾಡ್ತಾರೆ, ಇಲ್ಲ ಮೆಸೇಜ್ ಮಾಡ್ತಾರೆ, ಅಥವಾ ಅವರೇ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಖಂಡಿತ ಮಾಡಿ. ಯಾಕೆ ಅಂತ ಹೇಳಿದ್ರೆ ರಾಖಿ ಹುಣ್ಣಿಮೆ ಇರೋದ್ರಿಂದ ತುಂಬ ಶ್ರೇಯಸ್ಸು, ಯಶಸ್ಸು ಸಿಗುತ್ತೆ. ನೀವು ಇಷ್ಟಪಟ್ಟವರು ಜೀವನ ಪರ್ಯಂತ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ನಮಸ್ಕಾರ ಸ್ನೇಹಿತರೆ.